ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪಿಕಪ್ ಮಾಡೋ ಕ್ಯಾಬು ಖಾಸಗಿ ವಾಹನಗಳಿಗೆಲ್ಲ ನಿಯಮ ತಂದಿದ್ದಾರಂತೆ. ಅಂದರೆ ಅದೆಷ್ಟೋ ನಿಮಿಷದ ಮೇಲಿದ್ದರೆ ದುಡ್ಡು ಕೊಡಬೇಕಾಗತ್ತೆ ನೀವು ಅಂತ. 8 ನಿಮಿಷ. 8 ನಿಮಿಷದ ಮೇಲಿದ್ದರೆ ಅಲ್ಲಿಂದ ಅಲ್ಲಿಗೆ ಎಷ್ಟೋ ದುಡ್ಡು ಕೊಡಿ ನೀವು ಅಂತ. ಅಂದರೆ ಪಾರ್ಕಿಂಗ್ ಆಗತ್ತದು ಅಂತ. ಹೌದು, ಪಿಕಪ್ ಆ್ಯಂಡ್ ಡ್ರಾಪ್ ಅಲ್ಲ ಅದು. ಪಿಕಪ್ ಡ್ರಾಪ್ ಮಾಡೋದಕ್ಕೆ. ಪಿಕಪ್ಪಲ್ಲಿ ಯಾಕೆ 8 ನಿಮಿಷದ ಮೇಲಿರಬೇಕು? ಹೌದು, ಕಸ್ಟಮರ್ ಬಂದ್ರೆ ಪಿಕ್ ಭಾಳ ಜನ ಬಂದಲ್ಲಿ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಅಂತ ಅವ್ರದ್ದು ಆರೋಪ. ಕಿರಿಕಿರಿ ಜಾಸ್ತಿ ಆಗುತ್ತೆ. ಅಲ್ಲ, ಎಷ್ಟೋ 3/4 ಗಂಟೆ ಮೊದಲು ಬರೋದು ಅಲ್ಲಿ ನಿಲ್ಲಿಸ್ಕೊಂಡ್ಬಿಡ್ತಾರೆ ಅಂತ ಇವ್ರದ್ದು ಆರೋಪ. ಹೌದು, ಅದನ್ನ ತಡಿಬೇಕು. ತಡಿಬೇಕು ಅಂತ ಇವ್ರದ್ದು. ಅದಕ್ಕೆ ಸರಿ ಇಲ್ಲ ಅದು ಅಂತಂದ್ರೆ ಆಯ್ತು. ಎಲ್ಲ ಏರ್ಪೋರ್ಟಲ್ಲೂ ಏನು ರೂಲ್ಸ್ ಇದೆ ನೋಡಿ, ಪರಿಸ್ಥಿತಿ ಏನಿದೆ ನೋಡಿ, ಆ ಪ್ರಕಾರ ಮಾಡಿಸಿ ಅಷ್ಟೇ ಅಲ್ವೇ? ಎಸ್. ಡಿವೋರ್ಸ್ ಪ್ರಕರಣಗಳು ಹೆಚ್ಚಳವಾಗ್ತಾ ಇದ್ದು ಹೊಂದಾಣಿಕೆಯ ಸಮಸ್ಯೆ ಇದಕ್ಕೆ ಮೂಲ ಕಾರಣವಾಗಿದೆ. ಹೀಗಾಗಿ ಡಿವೋರ್ಸ್ ಹೆಚ್ಚಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದಲೇ ಈಗ ಕೂಡಿ ಬಾಳೋಣ ಕೌನ್ಸಿಲಿಂಗ್ ಸೆಂಟರ್ ಆರಂಭಿಸಲು ಮಹತ್ವದ ಆದೇಶವನ್ನು ಮಾಡಲಾಗಿದೆ. ವಿವಾಹ ಮಹತ್ವ ತಿಳಿಸಲು, ವಿಚ್ಛೇದನ ತಗ್ಗಿಸಲು, ಮದುವೆಗೂ ಮುಂಚೆಯೇ ಸಂವಹನ ಕೇಂದ್ರ ಸ್ಥಾಪಿಸಲು ನಿರ್ಧರಿಸಲಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಸೂಚನೆ ಮೇರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಈ ಕೇಂದ್ರ ಸ್ಥಾಪನೆಯಾಗುತ್ತೆ. ಸೂಕ್ತ ಸ್ಥಳ ಹಾಗೂ ಕೌನ್ಸಿಲಿಂಗ್ಗೆ ಸಿಬ್ಬಂದಿ ನೇಮಕ ಪ್ರಕ್ರಿಯೆ ನಡೆಯುತ್ತೆ. ಅಲ್ಲ, ಇದು ಓಕೆ, ಇದು ವೆರಿ ಗುಡ್ ಮೂವ್. ಇದು ಮಾಡಿ ತುಂಬ ಒಳ್ಳೇದು, ಮಾಡಿ ಬೇಡ ಅಂದಿಲ್ಲ. ಮದುವೆಗೆ ಮೊದಲು ಅಂದರೆ ಅರೇಂಜ್ಡ್ ಮ್ಯಾರೇಜಲ್ಲಿ ಪ್ರಾಬ್ಲಮ್ಮು 6 ವರ್ಷ 8 ವರ್ಷ ಲವ್ ಮಾಡ್ಕೊಂಡು ಮದುವೆ ಮಾಡ್ಕೊಂಡು 6 ತಿಂಗಳಿಗೆ ಡೈವರ್ಸ್ ಮಾಡಿಸ್ತಾರಲ್ಲ, ಅದಕ್ಕೇನು ಬಡ್ಕೊಳ್ಳೋಣ ನಾವು? ಅದನ್ನು ಹೇಗೆ ತಡೆಯೋದು? 6 ವರ್ಷ 8 ವರ್ಷ ಲವ್ ಅಂತೆ, ಕೈ ಹಿಡ್ಕೊಂಡು ಕೂಡಿ ಬಾಳೋಣ ಅಲ್ಲ, ಕೈ ಹಿಡಿದು ಓಡಾಡೋಣ ಅಂತ ಓಡಾಡಿರ್ತಾರೆ. ನಿಜ. ಮದುವೆ 6 ತಿಂಗಳು ಡೈವರ್ಸ್ ಅಂತಾರೆ. ಅದೇನು ಲೆಕ್ಕಾಚಾರ ಅರ್ಥವಾಗಲ್ಲ. ಅಲ್ಲ, ಹೊಂದಾಣಿಕೆ ಆಯ್ತಲ್ಲ. ಇಲ್ಲ, ಇದು ಆಗಲಿ. ದಿಸ್ ಇಸ್ ಬಿಕಮಿಂಗ್ ಎ ಸೀರಿಯಸ್ ಪ್ರಾಬ್ಲಮ್. ಇದು ಏನು ಅಂತ ಅರ್ಥ ಆಗ್ತಿಲ್ಲ. ಇದಕ್ಕೆ ಸಾವಿರಾರು ಕಾರಣಗಳಿವೆ. ನಾನು ಇಡೀ ದಿನ ಬೇಕಾದ್ರನ್ನೆಲ್ಲ ಹೇಳ್ಕೊಂಡು ಕೂತ್ಕೋಬೋದು. ಯಾಕೆ ಅಂದರೆ ನಂಗೆ ಗೊತ್ತಿಲ್ಲ ಈ ಸರ್ಕಾರ ಏನು ಮಾಡುತ್ತೆ ಅಂತ. 25 ವರ್ಷದ ಹಿಂದೆ ಅಥವಾ 30, ಹೆಚ್ಚು ಕಡಿಮೆ 25 ವರ್ಷದ ಹಿಂದೆನೇ ಇಟ್ಕೊಳ್ಳಿ, 90 ನಾವೆಲ್ಲ ಕ್ರೈಮ್ ರಿಪೋರ್ಟ್ ಮಾಡ್ತಿದ್ದಾಗ ಬೆಂಗಳೂರು ಕಮಿಷನರ್ ಆಫೀಸಲ್ಲಿ ಇಂಥದ್ದೊಂದು ಸೆಂಟ್ರ್ ಇತ್ತು, ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಇತ್ತು. ಅದು ಎಲ್ಲೋಯ್ತದು? ಇತ್ತದು. ಈ ಥರದ್ದೆಲ್ಲ ಸಮಸ್ಯೆಗಳಿಗೆ ಅಲ್ಲಿ ಹೆಣ್ಮಕ್ಳುಗಳು ಭಾಳ ಅನ್ಬಿಲೀವಬಲ್ ಪ್ಯಾಷನಲ್ಲಿ, ನನಗೆ ಅವ್ರ ಹೆಸರು ಮರ್ತೋಗಿದೆ 2-3 ಜನದ್ದುವೆ. ಏನು ಪ್ಯಾಷನಲ್ಲಿ ಕೂತ್ಕೊಂಡು ಪಾಪ ಎಲ್ಲ ಸಮಾಧಾನ ಮಾಡೋರು ಇತ್ತು. ವಾಲಂಟಿಯರ್ಸ್ ಮಾಡೋರು ಅಂತ. ಹಾಂ, ಅದು ಯಾವುದೋ ಒಂದು ಗ್ರೂಪ್ ಏಜೆನ್ಸಿ ಇತ್ತದು. ಅಂದರೆ NGOನವರು ಕಮಿಷನರ್ ಆಫೀಸ್ ಒಳಗಡೆ ಮಾಡೋರು. ಅವ್ರಿಗೊಂದು ಆಫೀಸ್ ಕೊಟ್ಟಿದ್ರು. ಅದೆಲ್ಲೋಯ್ತೋ ಏನಪ್ಪ? ಏನೋ ಮೇಕೆದಾಟು ಯೋಜನೆ ಡ್ಯಾಶ್ ಯೋಜನೆ ಡ್ಯಾಶ್ ದುಡ್ಡು ಡ್ಯಾಶ್ ಎಲ್ಲದ್ರ ಮೇಲೆ ಸಭೆ ಮಾಡೋದಕ್ಕೆ ಡೆಲ್ಲಿಗೆ ಹೋಗ್ತಾರಂತೆ. ಅಲ್ಲಿ ಎಲ್ಲರನ್ನೂ ಕೂರಿಸ್ಕೋತಾರಂತೆ. MP ಗಳನ್ನ ಟಕ ಅಂತ ಹೇಳ್ತಾರಂತೆ, ಕಟ ಅಂತ ಇಸ್ಕೊಂಡು ಬಂದು ಬಿಡ್ತಾರಂತೆ. ಅಷ್ಟು ಸುಲಭನಾ ಸರ್? ಮತ್ತೇನೇನ್ರಿ, ಅವ್ರಿಗೆ ಬರ್ತಿದ್ದಂಗೆ ಯಾವನ್ರಿ ಅವನು ಮೋದಿ, ಯಾವನವನು ಅಂದ್ರೆ ಆಯ್ತಪ್ಪ, ಕೇಳಿದ್ರೆ ನಮ್ಮ ಹಕ್ಕು ಅಂದ್ರೆ ಆಯ್ತಪ್ಪ. ಇಲ್ಲಿ ಬಂದಾಗ ತಗ್ಗಿ ಬಗ್ಗಿ ನಡಿ, ನಮ್ಮ ಹಕ್ಕು ಅಂತ ಇಲ್ಲಿ ಬಂದಾಗ ತಗ್ಗಿ ಬಗ್ಗಿ ಅಂದ್ರೆ ಆಯ್ತಪ್ಪ. ಆಯಾ ಟೈಮ್ ಅಲ್ಲಲ್ಲಿ ಹೇಳ್ತಾ ಇದ್ರೆ ಆಯ್ತಪ್ಪ, ಮುಗೀತು. ಎಸ್. ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ BS ಯಡಿಯೂರಪ್ಪಗೆ ಸುಪ್ರೀಂ ಕೋರ್ಟ್ ರಿಲೀಫ್ ಕೊಟ್ಟಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು CJI ಸೂರ್ಯಕಾಂತ್ ನೇತೃತ್ವದ ತ್ರಿಸದಸ್ಯ ಪೀಠ ವಿಚಾರಣೆಗೆ ತಡೆ ನೀಡಿ CIDಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಈ ಮಧ್ಯೆ MLC ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಾಕ್ಷ್ಯಾಧಾರ ಇಲ್ಲ ಅಂತ SIT ಸಲ್ಲಿಸಿದ B ರಿಪೋರ್ಟ್ ಅನ್ನು ಜನಪ್ರತಿನಿಧಿಗಳ ಕೋರ್ಟ್ ತಿರಸ್ಕರಿಸಿದೆ. ಅಲ್ಲದೆ ಡಿಸೆಂಬರ್ 29ಕ್ಕೆ ಅಂತಿಮ ವರದಿ ಸಲ್ಲಿಸೋಕೆ SITಗೆ ಸೂಚಿಸಿದೆ. ಆಲ್ ರೈಟ್. BJP ಬಂಡಾಯ ನಾಯಕರು ಯಾರ್ಯಾರೋ ರಮೇಶ್ ಜಾರಕಿಹೊಳಿ ಡ್ಯಾಶ್ ಎಲ್ಲರೂ ಅಲ್ಲಿ ಡೆಲ್ಲಿಗೆ ಹೋಗಿದ್ದಾರಂತೆ. ಅಧಿವೇಶನ ನಡೀತಿದೆಯಲ್ಲ, ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಇದು ಮಾಡಿಬಿಡ್ತಾರಂತೆ. ಏನು ಮಾಡ್ತೀರಿ? ಯಾರನ್ನ ಮೀಟ್ ಮಾಡ್ತಾರೆ? ಯಾರನ್ನೋ ಮೀಟ್ ಮಾಡ್ತಾರಪ್ಪ. ಮೀಟ್ ಮಾಡಬಾರ್ದು ಅಂತ ಏನಿಲ್ಲ ಬಿಡಿ, ಎಲ್ಲ ಪಕ್ಷದಲ್ಲಿ ಇರೋರು ತಾನೆ, ಮಾಡ್ಬೋದು ಬೇಕಾರೆ. ಬಟ್ ರಾಜ್ಯಾಧ್ಯಕ್ಷ ಬದಲಾವಣೆ ವರಿಷ್ಠರ ಕೆಲಸ. ವರಿಷ್ಠರ ಕೆಲಸ ಆದಮೇಲೆ ನೀವು ಹೋಗಿ ಏನು ಮಾಡ್ತೀರಿ? ಅಲ್ಲಿ ನಿಮ್ಮನ್ನು ಕೇಳ್ಬಿಟ್ಟು ಮಾಡ್ತಾರೆ ಅಂದ್ಕೊಂಡಿದ್ದೀರಾ BJPನಲ್ಲಿ? ಇವತ್ತು ಆ ಸ್ಥಿತಿಯಲ್ಲಿ ಅವೆಲ್ಲ ಹೋಯ್ತು. ಆ ಕಾಲ ಹೋಗಿದೆ. ನಿಮ್ಮನ್ನು ಕೇಳಿ ಮಾಡಲ್ಲ. ಮತ್ತು ಈ ಗ್ರೂಪಲ್ಲಿ ಯಾರನ್ನು ಮಾಡಬೇಕು ಹೇಳಿ ನೋಡೋಣ. ಆಯಿತು, ವಿಜೇಂದ್ರ ಚೇಂಜ್ ಮಾಡಿದ್ರೆ ಮಾಡ್ಕತ್ತೀರಿ, ಯಾರನ್ನೋ ಮಾಡ್ತೀರಿ, ಬದಲಿ ಯಾರು ಹಂಗಾಗಿ ಅದೇನೋ ಮಾಡ್ತಾರೆ. ಈಗ ನಿಮ್ಮ ಪ್ರಿಯಾರಿಟಿನ ಕರ್ನಾಟಕ ಅವ್ರಿಗೆ ಇದೆಲ್ಲ ಕೂತ್ಕೊಂಡು ಮಾಡಕ್ಕೆ ಅವ್ರಿಗೆ ಈಗ ಅರ್ಜೆಂಟಾಗಿ ಸಂಸತ್ ನಡೆಸೋದು ಸಾಕಾಗಿದೆ. ಅವರು ಅಷ್ಟು ಫ್ರೀ ಇಲ್ಲ. ಅಷ್ಟೊಂದು ಫ್ರೀ ಇಲ್ಲ. ಕಾಂಗ್ರೆಸ್ನವರು ಹೈಕಮಾಂಡು ಡೆಲ್ಲಿನಲ್ಲಿರೋರಿಗೆ ಫ್ರೀ ಇಲ್ಲ, ಅವರು ಬಿಸಿ. ಆದರೆ ಕರ್ನಾಟಕ ಸೇವೆಯನ್ನ ಮಾಡ್ತಾ ಇರಬೇಕು ಜೀತತ್ತರ. ಆಯ್ತಾ? BJPನವರು ಡೆಲ್ಲಿನಲ್ಲಿರೋ ಹೈಕಮಾಂಡ್ನವ್ರಿಗೆ ಫ್ರೀ ಇಲ್ಲ. ಆದ್ರೆ ಕರ್ನಾಟಕದ ಜನ ಓಟ್ ಹಾಕ್ತಾ ಇರಬೇಕು, ಗೆಲ್ಲಿಸ್ ಕಳಿಸ್ತಾ ಇರಬೇಕು ಜೀತದಾಳಗಳ ಥರ.
ಅರ್ಥ ಆಯ್ತಾ ಕರ್ನಾಟಕದ ಪರಿಸ್ಥಿತಿ? ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಜೆಪಿಯ 5 ಪಾಲಿಕೆಗಳ ಪುನರ್ವಿಂಗಡಣೆ, 10ಕ್ಕೂ ಹೆಚ್ಚು ವಾರ್ಡ್ಗಳ ಹೆಸರು ಬದಲಾವಣೆ ಮಾಡಿ ನಗರಾಭಿವೃದ್ಧಿ ಇಲಾಖೆ ಅಂತಿಮ ಪಟ್ಟಿ ಪ್ರಕಟ ಮಾಡಿದೆ. 369 ವಾರ್ಡ್ಗಳಲ್ಲಿ ರಸ್ತೆ, ಗಡಿ, ಚೆಕ್ ಬಂದಿ ಕ್ರಮವಾಗಿ ಇರಲಿಲ್ಲ. 5 ವಾರ್ಡ್ಗಳ ಹೆಸರು ಬದಲಾವಣೆ ಮಾಡಲಾಗಿದೆ. ಮಾಡ್ರಿ ಕಾರ್ಪೊರೇಷನ್ ಬದಲಾಯಿಸ್ಬೇಡ್ರಪ್ಪ. ಅಂದರೆ ದುಡ್ಡು ತೆಗೆದುಕೊಳ್ಳುವುದು, ತಡವಾಗಿ ಮಾಡುವುದು, ಕೇರ್ ಮಾಡದೇ ಇರುವುದು, ನಿರ್ಲಕ್ಷ್ಯ ತೋರಿಸುವುದು, ದಿಮಾಕನ್ನು ಪ್ರದರ್ಶಿಸುವುದು, ಹೆಚ್ಚು ಮಾತಾಡಿದವನನ್ನು ಬಡಿದು ಹಾಕುವುದು, ಇದೆಲ್ಲ ಚೇಂಜ್ ಮಾಡ್ಕೋಬೇಡಿ. ಮೂಲ ಗುಣಗಳನ್ನ ಕಳ್ಕೋಬಾರ್ದು. ಹುಲಿಗಳು, ಹುಲಿ ಸಿಮ್ಮುಗಳು ಮೂಲ ಕಳ್ಕೋಬಾರ್ದು. ಗಡಿ ಚೇಂಜ್ ಆಗ್ಬೋದು. ಇನ್ನು ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂಥ ವದಂತಿ ಹಬ್ಬಿದೆ. ಹೀಗಾಗಿ ರಾವಲ್ಪಿಂಡಿಯ ಅಡಿಯಾಲ ಜೈಲಿನ ಮುಂದೆ ಕುಟುಂಬಸ್ಥರು, ಬೆಂಬಲಿಗರು ಭಾರಿ ಸಂಖ್ಯೆಯಲ್ಲಿ ನೆರೆದಿದ್ರು. ಈ ವೇಳೆ ಇಮ್ರಾನ್ ಖಾನ್ ಪುತ್ರ ಖಾಸಿಂ ಖಾನ್ ಮಾತನಾಡಿ 6 ವಾರಗಳಿಂದ ಅಪ್ಪನ ಬಗ್ಗೆ ಯಾವುದೇ ಮಾಹಿತಿನೂ ಇಲ್ಲ, ತಂದೆ ಸುರಕ್ಷಿತವಾಗಿದ್ದಾರಾ, ಗಾಯಗೊಂಡಿದ್ದಾರಾ, ಜೀವಂತವಾಗಿದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ದಯವಿಟ್ಟು ಪುರಾವೆಗಳನ್ನು ನೀಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಜೈಲಿನ ಮುಂದೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದ್ದರಿಂದ ಜೈಲಾಧಿಕಾರಿಗಳು ಇಮ್ರಾನ್ ಖಾನ್ನ ಸಹೋದರಿ ಉಜ್ಮಾರನ್ನ ಜೈಲಿನ ಒಳಗೆ ಬಿಟ್ಟಿದ್ದಾರೆ. ಆದರೆ ಅವರು ಹೊರಗೆ ಬಂದು ನನ್ನ ಸಹೋದರನಿಗೆ ತೀವ್ರ ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಗಂಭೀರ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ, ಜೀವಂತವಾಗಿರೋದು ಡೌಟ್ ಅಂತ ಹೋಗಿ ಬಂದ ಮೇಲೂ ಅವ್ರು ಹೇಳ್ತಾ ಇದ್ದಾರೆ. ಆಲ್ ರೈಟ್. ದಿತ್ವಾ ಸೈಕ್ಲೋನ್ ಎಫೆಕ್ಟ್ಗೆ ಶ್ರೀಲಂಕಾ ತತ್ತರಿಸೋಗಿದೆ, ಇನ್ನೂ ಚೇತರಿಸ್ಕೊಳಕ್ಕಾಗ್ತಿಲ್ಲ. 380 ಜನ, 400 ಜನ ಸತ್ತೋಗಿದ್ದಾರೆ, ಇನ್ನು 380 ಜನ ಕೈಗೆ ಸಿಗ್ತಾ ಇಲ್ಲ, ಎಲ್ಲೋಗಿದ್ದಾರೆ ಗೊತ್ತಾಗ್ತಿಲ್ಲ. ಭಾರತ ಸಾಗರ ಬಂಧು ಹೆಸರಿನಲ್ಲಿ ತನ್ನ ಕೈಲಿ ಆಗಿದ್ದನ್ನೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ INS ವಿಕ್ರಾಂತನೇ ತೊಗೊಂಡೋಗಿ ಪೊಸಿಷನ್ ಮಾಡಿದೆಯಲ್ಲ ಹತ್ತಿರದಲ್ಲೆಲ್ಲೋ, ಸೊ ದಟ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ ಆಗುತ್ತೆ ಅಂತ. ಅಮೇಝಿಂಗ್. ಮೋಸ್ಟ್ಲಿ ಅಲ್ಲೇ ಎಲ್ಲೋ ಇತ್ತು ಅನಿಸುತ್ತೆ ಮ್ಯಾರಿಟೈಮ್ ಇದ್ರ ಮೂಮೆಂಟಲ್ಲಿ. ಬಟ್ ಸ್ಟಿಲ್ ವಿಪರೀತ ಮಾಡಿದ್ದಾರೆ. ಎಲ್ಲ ತೊಗೊಂಡು ಕೊಡ್ತಾ ಇದ್ದಾರೆ, ವಿಮಾನಗಳಲ್ಲಿ ಕೊಡ್ತಿದ್ದಾರೆ. ನಮ್ಮವರು ಹೆಲಿಕಾಪ್ಟರ್ಗಳನ್ನು ಪ್ರೊವೈಡ್ ಮಾಡಿದ್ದಾರೆ. ಶ್ರೀಲಂಕನ್ ಏರ್ಫೋರ್ಸ್ನವರು ಕೋಆರ್ಡಿನೇಟ್ ಮಾಡ್ಕೊಂಡು ಫ್ಲೈ ಮಾಡ್ತಿದ್ದಾರಂತೆ. ಭಾಳ ಕಷ್ಟಪಡ್ತಿದ್ದಾರೆ ನಮ್ಮವರು. ಪಾಪ ಅವ್ರ ಕೈಲಾಗಿದೆ. ಭಾರತ ಥ್ಯಾಂಕ್ ಯು ನಮಗೆ ಇನ್ನೊಂದು. ಶ್ರೀಲಂಕಾಗೆ ನಮ್ಮವ್ರು ಮಾಡ್ತಿದ್ರೆ ಭಾಳ ಕಷ್ಟ ಆಗತ್ತೆ ಅವ್ರಿಗೆ ಬದುಕೋದು. ಅಂದರೆ ಸಹಿಸ್ಕೊಳ್ಳೋದು ಕಷ್ಟ, ಬದುಕ್ತಾರೆ, ಚೇತರಿಸ್ಕೊಂಡು. ಸರಿ, ಈ ಮಧ್ಯೆ ಪಾಕಿಸ್ತಾನ ನಿನ್ನೆ ಒಂದು ವಿಮಾನ ಕಳಿಸಿದೆ. ಅದರಲ್ಲೇನೋ ಎಕ್ಸ್ಪೈರಿ ಆಗಿದ್ದ ಪದಾರ್ಥ ಎಲ್ಲ ಪ್ಯಾಕಿಂಗ್ ಹಾಕ್ಬಿಟ್ಟು ಕಳಿಸ್ಬಿಟ್ಟಿದೆ. ಜೋಕರ್ಗಳು, ಚಿಲ್ಲರೆ ಗಿರಾಕಿಗಳಿದ್ದ ಕಡೆ ಹಿಂಗೆ ಆಗೋದು, ಏನು ಮಾಡೋಕ್ಕಾಗಲ್ಲ. ಅವರೇ ಬೇಡ ಪರಿಸ್ಥಿತಿಯಲ್ಲಿ, ಅವರೇ ಬೇಡ ಪರಿಸ್ಥಿತಿ. ಹಂಗನ್ಬೇಡಿ. ಯಾಕೆ ಸರ್? ಭಾಳ ಕಡೆ ಭಿಕ್ಷುಕರು ಭಾಳ ಶ್ರೀಮಂತರು ಅಲ್ಲ, ಇವ್ರದ್ದು ಬೇರೆ, ಈ ಭಿಕ್ಷುಕರು ಬೇರೆ. ಇದೆಲ್ಲ ಇದೆ. ಸದ್ಯಕ್ಕೆ ನಮ್ಮಲ್ಲೂ ಮಳೆ ಅಲರ್ಟ್ ಎಲ್ಲ ಇದೆ. ನಮ್ಮಲ್ಲಿ ಇನ್ನೂ ಪೂರ್ತಿ ಮಳೆ ಮತ್ತು ಮೋಡ ಮುಸುಕಿದ ವಾತಾವರಣ ಮತ್ತು ಬೆಂಗಳೂರಿನಂಥ ಜಾಗದಲ್ಲಿ ಸಣ್ಣ ಸೋನೆ ಮಳೆ ಬರೋದು, ತರ ಬರೋದು, ಅದರಿಂದ ಚಳಿ ಹೆಚ್ಚಾಗ್ತಾ ಹೋಗೋದು, ಥಂಡಿ ಅಂತೀವಲ್ಲ ಅದು ಇದೆಯಲ್ಲ, ಈ ಪರಿಸ್ಥಿತಿ ಹೋಗತ್ತೆ ಅನ್ಕೋಬೇಡಿ. ಸದ್ಯಕ್ಕೆ ಇರೋಂಥ ವೆದರ್ ಕಂಡೀಷನ್ಸ್ ನೋಡ್ತಾ ಇದ್ರೆ ಸ್ಯಾಟಲೈಟ್ ಮ್ಯಾಪಿಂಗ್ಗಳಲ್ಲಿ ಇನ್ನೂ ಅದು ಇರೋ ಹಂಗಿದೆ. 3-4 ದಿನ ಅದು ಹೋದಂಗೆ ಕಾಣಿಸ್ತಾ ಇಲ್ಲ ಅದು. ಎಸ್. ಚಿಕ್ಕಪೇಟೆ ಕ್ಷೇತ್ರದ ಮಾಜಿ ಶಾಸಕ, ಹಿರಿಯ ಕಾಂಗ್ರೆಸ್ ನಾಯಕ RV ದೇವರಾಜ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ನಾಳೆ ದೇವರಾಜ್ ಅವರ ಹುಟ್ಟು ಹಬ್ಬ ಇದೆ. ಇದರ ನಿಮಿತ್ತವಾಗಿ ಅವರು ಚಾಮುಂಡಿ ತಾಯಿಯ ದರ್ಶನ ಪಡೆಯಲಿಕ್ಕೆ ಮೈಸೂರಿಗೆ ಹೋಗಿದ್ರು. ಕಾರ್ನಲ್ಲಿ ಪ್ರಯಾಣಿಸ್ತಿರ್ಬೇಕಾಗಲೇ ಹೃದಯಾಘಾತ ಆಯಿತು. ಆಸ್ಪತ್ರೆಗೆ ದಾಖಲು ಮಾಡಿದ್ರು ಕೂಡ ಅವರ ಚಿಕಿತ್ಸೆ ಸ್ಪಂದಿಸಲಿಲ್ಲ. ಹೀಗಾಗಿ ಅವರು ಕೊನೆ ಉಸಿರೆಳೆದಿದ್ದಾರೆ. ನಾಳೆ ಕನಕಪುರ ಸೋಮನಹಳ್ಳಿಯ ತೋಟದ ಮನೆಯಲ್ಲಿ ಅಂತ್ಯಕ್ರಿಯೆ ನೆರವೇರಿಸೋದಕ್ಕೆ ಕುಟುಂಬಸ್ಥರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬೆಳಗಿನ ಜಾವ RV ದೇವರಾಜ್ ಅವರ ಮೃತದೇಹವನ್ನು KR ಮಾರ್ಕಟ್ಟೆಯ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈ ವೇಳೆ ಸಿಎಂ, DCM, ವಿಪಕ್ಷ ನಾಯಕ ಅಶೋಕ್ ಸೇರಿದಂತೆ ಹಲವು ನಾಯಕರು ಅಂತಿಮ ದರ್ಶನವನ್ನ ಮಾಡಿದರು. ಹಳೇ ಕಾಂಗ್ರೆಸ್ ಹ್ಯಾಂಡ್ ಯೂತ್ ಕಾಂಗ್ರೆಸ್ ಇಂದ ಬಂದಿದ್ದು. ಅವ್ರ ಶ್ರೀಮತಿ ಏನೋ ನಮ್ಮ ಇಂಡಿಯನ್ ಮೆಡಿಸಿನ್ ಇದ್ರದ್ದೇನೋ ಡಾಕ್ಟ್ರು ಕೂಡ ಆಕೆ. ಮಗನ್ನ ರಾಜಕೀಯ ತರಕ್ಕೆಲ್ಲ ಟ್ರೈ ಮಾಡಿದ್ರು. ಕಾರ್ಪೊರೇಟ್ರ್ ಏನೋ ಮಾಡಿದ್ರು ಅನ್ಸತ್ತೆ ಮಗನ್ನ. ಮಗ ಪಾಪ ಹಿಂಗಾಗಿದೆ ಈಗ. ಹಳೆ ಹ್ಯಾಂಡ್ ಇದು. RV ದೇವರಾಜ್ ಅಂತಂದ್ರೆ ಬೆಂಗಳೂರಿಗೆ ಹಳೇ ಕಾಂಗ್ರೆಸ್ ಹ್ಯಾಂಡ್ ಇದು. ಅದು ಮಾರ್ಕೆಟ್ ಏರಿಯಾಲಿ, ಚಿಕ್ಕಪೇಟೆ ಮಾರ್ಕೆಟ್ ಏರಿಯಾ, ಮಾರ್ಕೆಟೇ ಅಲ್ಲಿಂದ ಅಡ್ಡ ಎಲ್ಲ ಮಾರ್ಕೆಟೇ.